ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ಥೋಧ್ಯಾಯಃ. ಜ್ಞಾನಯೋಗಃ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಭರತಕುಲೋತ್ಪನ್ನನೇ, ಯಾವಾಗ ಧರ್ಮಕ್ಕೆ ಹಾನಿ ಉಂಟಾಗಿ ಅಧರ್ಮವೇ ಎಲ್ಲೆಲ್ಲೂ ಹೆಚ್ಚಾಗುವುದೋ ಆಗ ಸ್ವತಃ ನಾನು ದೇಹವನ್ನು ಧರಿಸಿಕೊಂಡು ಹುಟ್ಟಿ ಬರುತ್ತೇನೆ. ಭಗವಂತ ಅರ್ಜುನನಿಗೆ ಹೇಳುತ್ತಿರುವ ಈ ಮಾತು ಧರ್ಮ ಎಂದರೆ ಏನು ಎನ್ನುವುದನ್ನು ತಿಳಿಯದೇ ಒಪ್ಪಿಕೊಂಡರೆ ಇದರಿಂದ ಪ್ರಯೋಜನವಾಗದು. ಪ್ರಕೃತಿ ಸಹಜವಾಗಿ ಎಲ್ಲಾ ಕ್ರಿಯೆಗಳು ಯಾವುದೇ ಒತ್ತಡ ಹಾಗೂ ಹಿಡಿತವಿಲ್ಲದೆ ಸ್ವಾಭಾವಿಕವಾಗಿ ನಡೆಯುತ್ತಿದ್ದರೆ ಅದೇ ಧರ್ಮ. ರಾಜಸಿಕ ಗುಣದ ಪ್ರಭಾವದಿಂದ ಪ್ರಭಾವಿತರಾಗಿ ತಾಮಸಿಕ ಗುಣದವರನ್ನು ಆಮಿಷ ಹಾಗೂ ಬೆದರಿಕೆಯಿಂದ ತಮ್ಮ ಅಧೀನದಲ್ಲಿಟ್ಟುಕೊಂಡು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರದ ಮೂಲಕ ಸಾತ್ವಿಕರನ್ನು ಹಿಂಸಿಸುತ್ತಾ ಪ್ರಕೃತಿಗೆ ವಿರುದ್ಧವಾಗಿ ಜೀವಿಸುವುದು ಅಧರ್ಮ. ದಯೆಯೇ ಧರ್ಮದ ಮೂಲವಯ್ಯ ಎಂಬಂತೆ ಲೋಕದಲ್ಲಿ ಪರಸ್ಪರ ಸಹಾಯ, ಸಹಕಾರ, ಪ್ರೀತಿ, ಕರುಣೆಯ ಮೂಲಕ ಎಲ್ಲರೂ ಬದುಕುತ್ತಿದ್ದರೆ ಅದೇ ಸ್ವರ್ಗ. ಒಬ್ಬರನ್ನೊಬ್ಬರು ತುಳಿಯುತ್ತಾ ಲಾಭದ ಆಸೆಯಿಂದ ಪ್ರತಿಯೊಂದನ್ನೂ ಶೇಖರಿಸಿಟ್ಟು ತುರ್ತು ಅಭಾವ ಸೃಷ್ಟಿಸಿ ಕೇವಲ ಲಾಭದ ಉದ್ದೇಶದಿಂದ ಲೋಭಿಯಾಗಿ ಜೀವಿಸಿದರೆ ಅದೇ ನರಕ. ಸ್ವಾಭಾವಿಕ ಜೀವನ ಧರ್ಮವಾದರೆ ಅಸ್ವಾಭಾವಿಕ ಜೀವನ ಅಧರ್ಮ. ಪ್ರಹ್ಲಾದನ ಪ್ರೀತಿ ಸ್ವಾಭಾವಿಕವಾದರೆ ಹಿರಣ್ಯಕಶಿಪುವಿನ ಕೋಪ ಅಸ್ವಾಭಾವಿಕ, ಅರ್ಥಾತ್ ಅಧರ್ಮ. ಆಚರಣೆ, ಸಂಪ್ರದಾಯ ಇವುಗಳು ವ್ಯಕ್ತಿ ಅಥವಾ ಒಂದು ಸಮುದಾಯಕ್ಕೂ ಇನ್ನೊಂದು ಸಮುದಾಯಕ್ಕೂ ಅಥವಾ ಮತಕ್ಕೂ ಭಿನ್ನವಾಗಿರಬಹುದು. ಆದರೆ ಅದು ಸಮಾಜಕ್ಕೆ ಯಾವುದೇ ತೊಂದರೆಯಾಗದಂತಿದ್ದರೆ ಅದು ಧರ್ಮ. ಹಿರಣ್ಯಕಶಿಪುವಿನಂತೆ ತನ್ನ ಮಗನ ಮೇಲೆ ಒತ್ತಡ ಹೇರಿ ತಾನು ಹೇಳಿದ ಹಾಗೆ ಕೇಳಬೇಕೆಂದರೆ ಅಥವಾ ತನ್ನ ಆಜ್ಞೆಯನ್ನು ಮೀರಬಾರದು ಎಂದರೆ ಅದು ಅಧರ್ಮ. ದಶರಥ ಹಾಗೂ ಜನಕರಾಜ ಇವರುಗಳು ಆಳುತ್ತಿದ್ದ ತ್ರೇತಾಯುಗದಲ್ಲಿ ನಾಡಿನಲ್ಲಿ ಧರ್ಮಕ್ಕೆ ಚ್ಯುತಿ ಇರದಿದ್ದರೂ ಕಾಡಿನಲ್ಲಿ ರಾಕ್ಷಸರು ಹಾಗೂ ಪ್ರಾಣಿಗಳ ಉಪಟಳದಿಂದ ಯಜ್ಞ ಯಾಗಾದಿಗಳನ್ನು ಮಾಡಲು ಅಸಾಧ್ಯವಾಗಿ ಮೊರೆಯಿಟ್ಟಾಗ ಭಗವಂತನೇ ಶ್ರೀರಾಮನಾಗಿ ಹುಟ್ಟಿ 14 ವರ್ಷ ವನವಾಸ ಅನುಭವಿಸಿ ರಾಕ್ಷಸರು ಹಾಗೂ ಪ್ರಾಣಿಗಳ ಉಪಟಳ ನಿರ್ಮೂಲನೆ ಮಾಡಿ ರಾಕ್ಷಸರ ದೊರೆಯಾದ ರಾವಣನನ್ನು ಸಂಹಾರ ಮಾಡಿ ವಿಭೀಷಣನಿಗೆ ಪಟ್ಟ ಕಟ್ಟಿ ಧರ್ಮ ಸ್ಥಾಪನೆ ಮಾಡಿದ್ದು ಇತಿಹಾಸ. ಸ್ವಚ್ಛಂದವಾಗಿ ಬದುಕುವುದು ಪ್ರಾಣಿಧರ್ಮ. ಗಜೇಂದ್ರ ಮೋಕ್ಷದಲ್ಲಿ ತನ್ನ ಪರಿವಾರದೊಡನೆ ನೀರು ಕುಡಿಯಲು ಬಂದು ನೀರಿನಲ್ಲಿ ಸ್ವಚ್ಛಂದವಾಗಿ ಆಡುತ್ತಿದ್ದ ಗಜೇಂದ್ರನ ಕಾಲು ಹಿಡಿದು ತಿನ್ನಲು ಬಂದದ್ದು ಮೊಸಳೆಯ ತಪ್ಪಲ್ಲದಿದ್ದರೂ ತನಗಿಂತ ಬಲಶಾಲಿಯಾದವರೊಡನೆ ಹೋರಾಡಿ ತನ್ನ ಆಹಾರವಾಗಿಸಿಕೊಳ್ಳಲು ಅಸಮರ್ಥ ಎಂಬುದನ್ನು ತಿಳಿದು ವ್ಯರ್ಥ ಪ್ರಯತ್ನ ಮಾಡುವುದು ಸರಿಯಲ್ಲ. ಆನೆಯನ್ನು ಮಣಿಸಲು ಅಸಾಧ್ಯವಾದರೂ ಅದರ ಕಾಲು ಹಿಡಿದು ಹಿಂಸಿಸಿ ಅದರ ಬಳಗಕ್ಕೆಲ್ಲ ನೋವು ಕೊಟ್ಟಿದ್ದು ಅಧರ್ಮ. ಹೀಗೆ ಪ್ರಪಂಚದಲ್ಲಿ ಮಿತಿ ಮೀರಿದ ಹಿಂಸಾಚಾರ ಹಾಗೂ ದಬ್ಬಾಳಿಕೆ ಅರ್ಥಾತ್ ಅಧರ್ಮ ಉಂಟಾದಾಗ ಅದನ್ನು ತಡೆಯಲು ತಾನು ದೇಹವನ್ನು ಧರಿಸಿಕೊಂಡು ಬರುತ್ತೇನೆ ಎನ್ನುತ್ತಿದ್ದಾನೆ ಭಗವಂತ. ಹರಿ ಓಂ.